ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಈಗ ಕಾಲೇಜ್ ಫೀಸ್ ಅನ್ನ ಪೇ ಮಾಡ್ತಾರೆ, ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಅನ್ನ ಮಾಡ್ತಾರೆ. ಅದರ ನಂತರ ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದನ್ನ ನೀವು ಫಾಲೋ ಮಾಡಲೇಬೇಕು. ಅಡ್ಮಿಷನ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಸ್ಟೆಪ್ ಏನಿದೆ ಅದನ್ನ ನೀವು ಫಾಲೋ ಮಾಡಲೇಬೇಕು. ಏನು ಅಂತ ಹೇಳಿದ್ರೆ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್, ಅದನ್ನ ನೀವು ಕೂಡ ಫಿಲ್ ಮಾಡಬೇಕು. ಈಗ ಕೇದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನು ಲಿಂಕ್ ಅನ್ನ ಕೊಡಿದ್ರೆ ಚಾಯ್ಸ್ ಎಂಟ್ರಿ ಆಯ್ತು, ನಂತರ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅದರ ಥ್ರೂನೇ ನೀವು ಕಾಲೇಜ್ಗೆ ಹೋಗಿ ಏನು ಅಡ್ಮಿಷನ್ ಮಾಡ್ತೀರಾ. ಅದರ ನಂತರ ಮತ್ತೊಮ್ಮೆ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೀವೇನು ಚಾಯ್ಸ್ ಎಂಟ್ರಿ ಮಾಡಿರ್ತೀರಾ, ಅದರ ಫೀ ಪೇಮೆಂಟ್ ಮಾಡಿರ್ತೀರಾ, ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡಿರ್ತೀರಾ, ಅದ್ರ ಕೆಳಗಡೆ ಮತ್ತೊಂದು ಆಪ್ಷನ್ ಕಾಣುತ್ತೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ. ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ, ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಿದೆ ಅದನ್ನು ಕೂಡ ಕೊಟ್ಟಿರ್ತಾರೆ. ಅಲ್ಲಿ ನೀವೀಗ ಕಾಲೇಜ್ಗೆ ಜಾಯಿನ್ ಆಗಿದ್ದೀರಾ ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಅಲ್ಲಿ ಎಸ್ ಆರ್ ನೋ ಅಂತ ಕಾಣಿಸ್ತಾ ಇರುತ್ತೆ. ನೀವೀಗ ಅಡ್ಮಿಷನ್ ಮಾಡ್ಸಿರ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಎಸ್ ಅಂತ ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಅದ್ರ ನಂತರ ಅವ್ರು ಕೇಳ್ತಾರೆ ಯಾವ ಡೇಟ್ಗೆ ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಂತ, ಸರಿನಾ? ಆ ಡೇಟನ್ನು ಎಂಟ್ರಿ ಮಾಡಬೇಕು. ಅದ್ರ ನಂತರ ಅಲ್ಲಿ ನಿಮಗೆ ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸನ್ನು ಏನಾದ್ರು ಕೇಳಿದ್ರಾ, ನೀವು ಎಕ್ಸ್ಟ್ರಾ ಫೀಸನ್ನು ಏನಾದ್ರು ಪೇ ಮಾಡಿದ್ರಾ ಅಂತ ಕೇಳಿದರೆ, ಪೇ ಮಾಡಿದರೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಅದರ ಕೆಳಗಡೆ ಎಷ್ಟು ಫೀಸನ್ನು ಪೇ ಮಾಡಿದ್ದೀರಾ ಅದನ್ನು ಕೂಡ ಕೇಳ್ತಾ ಇರ್ತಾರೆ. ಸೊ ನೀವು ಫೀಸನ್ನು ಪೇ ಮಾಡಿದರೆ ಅಲ್ಲಿ ಎಂಟ್ರಿ ಮಾಡಬೇಕು. ಅದ ನಂತರ ಅಲ್ಲಿ ಸಬ್ಮಿಟ್ ಅಂತ ಏನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ನೀವು ಸಬ್ಮಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ತೋರಿಸುತ್ತೆ ಅಂದರೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಅಂತ. ಬಟ್ ಈ ಸ್ಟೆಪ್ ಏನಿದೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅನ್ನ ಎಂಟ್ರಿ ಮಾಡೋದು, ಅದನ್ನು ನೀವು ಎಂಟ್ರಿ ಮಾಡಲೇಬೇಕು ಅಡ್ಮಿಷನ್ ಮಾಡಿದ ನಂತರ, ಮರಿಬೇಡಿ. ನಂತರ ನಿಮ್ಮ ಕಾಲೇಜ್ ಲೈಫ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.